ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಹಾಯ್ ಗಾಯ್ಸ್, ಎಲ್ಲರೂ ಆರಾಮಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಆಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಶಾಪಿಂಗ್ ವ್ಲಾಗ್. ನೆಕ್ಸ್ಟ್ ವೀಕ್ ವರಮಹಾಲಕ್ಷ್ಮಿ ಇದೆ ಅಂಡ್ ಟುಡೇ ಇಟ್ಸ್ ಅ ವೀಕೆಂಡು. ಸೊ ಎಲ್ಲರೂ ಫ್ರೀ ಇದ್ದೀವಿ ಮನೆಯಲ್ಲಿ, ಎಲ್ಲ ಶಾಪಿಂಗ್ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗೋಣ, ಬನ್ನಿ. ಎಸ್, ಸ್ಯಾರಿ ಶಾಪಿಂಗ್, ಆಮೇಲೆ ಕೆಲವೊಂದು ಐಟಮ್ಸ್ ತಗೊಳ್ಳೋದಿದೆ, ಎಲ್ಲ ಲಿಸ್ಟ್ ಮಾಡ್ಬಿಟ್ಟಿದೀವಿ ಆಗ್ಲೇ. ಎಲ್ಲ ರೆಡಿ ಇದೆ, ಸೀದಾ ಹೋಗೋಣ. ಓಕೆ ಫ್ರೆಂಡ್ಸ್, ಹೊರಟಿದೀವಿ ಇವಾಗ. ನಾವು ಯಲಹಂಕಕ್ಕೆ ಹೋಗ್ತಾ ಇದೀವಿ ಶಾಪಿಂಗ್ ಮಾಡೋದಕ್ಕೆ ಅಂತ. ನಾವು ನಮ್ ಜೊತೆ ಅತ್ತೆನ ಕರ್ಕೊಂಡ್ ಬಂದಿದೀವಿ. ಇವ್ರು ನಮ್ಮ ಅತ್ತೆ ಹೇಮಲತಾ ಅತ್ತ. ಹಾಯ್ ಮಡಿ ಅತ್ತೆ. ನಮ್ಮಮ್ಮ ಹಾ ಹೌದು. ಸೊ ಹೋಗಿ ಫಸ್ಟ್ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಇದೀವಿ ಗೈಸ್, ಆಮೇಲೆ ಪೂಜಾ ಸಾಮಾನುಗಳು. ಸೊ ಫಸ್ಟ್ ಸ್ಯಾರಿ ಶಾಪಿಂಗ್ ಮಾಡೋಣ, ನೀವು ನೋಡಿ ಚಾಯ್ಸ್ ಮಾಡಿ. ಆಕ್ಚುಲಿ ಒಂದ್ 2-3 ಶಾಪ್ ನ ನಾವು ಲಿಸ್ಟ್ ಅಲ್ಲಿ ಇಟ್ಕೊಂಡಿದೀವಿ. ಸೊ ಫಸ್ಟ್ ಸ್ಟಾಪ್ ಬಂದು ಕಾಂಚೀಪುರಂ ಸಿಲ್ಕ್ಸ್ ಅಂತ ಯಲಹಂಕದಲ್ಲಿದೆ. ಏನೋ ಸ್ವಲ್ಪ ಆಫರ್ಸ್ ಎಲ್ಲ ನಡೀತಾ ಇದೆ ಅಂತೆ, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೋಗಿ. ಫೈನಲಿ ರೀಚ್ ಆದ್ವಿ. ಕಾಂಚೀಪುರಂ ಸಿಲ್ಕ್ಸ್ ಇದೆಲ್ಲಿ ಬರುತ್ತೆ ಅಂದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಸ್ಟ್ಯಾಚು ಗೊತ್ತಾ, ಯಲಹಂಕ ಓಲ್ಡ್ ಟೌನ್, ಅದ್ರ ಆಪೋಸಿಟ್ ಬರುತ್ತೆ. ಹೌದು ಗಾಯ್ಸ್, ನಮ್ಮ ಮತ್ತೆ ATM ಹೋಗಿದ್ದಾರೆ. ಸೊ ನಾವಿಬ್ರು ಇಲ್ಲಿ ಬ್ಲಾಗ್ ಮಾಡ್ತಾ ಇದೀವಿ. ಸೊ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಆಕ್ಚುಲಿ ಕಾಂಚೀಪುರಂ ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ ಗೈಸ್, ಅಂಡ್ ಮೋರವರ್ ಬೈ ಒನ್ ಗೆಟ್ ಒನ್ ಇರೋದ್ರಿಂದ ಅಷ್ಟು ಕಲೆಕ್ಷನ್ಸ್ ಕೂಡ ಇರಲಿಲ್ಲ. ಸೊ ನಾವೇನು ಸೆಲೆಕ್ಟ್ ಮಾಡಕ್ ಆಗಿಲ್ಲ ಅಲ್ಲಿ. ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ಆಚೆ ಬಂದ್ವಿ ಗೈಸ್. ಹೌದು, ಬರೀ ಆಫರ್ ಅಂತ ಹುಡ್ಕೊಂಡು ಹೋದ್ರೆ ಕಲೆಕ್ಷನ್ಸ್ ಇಡಲ್ಲ ಅಂತಾರೆ. ಬೇರೆ ಕಡೆ ಹೋಗಿ ನೋಡೋಣ, ಯಾವ್ದಾದ್ರು ಚೆನ್ನಾಗಿ ಸಿಗುತ್ತೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದು ಇಂಪಾರ್ಟೆಂಟ್ ಅಲ್ವಾ ಗೈಸ್? ಹೌದು ಗೈಸ್, ಹಿಡನ್ ಜಮ್ ಯಲಹಂಕ ಓಲ್ಡ್ ಟೌನ್ ಫುಲ್ ಫೇಮಸ್ ಆಗಿತ್ತು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಅಲ್ಲೆಲ್ಲೂ ಮೇನ್ ರೋಡಲ್ಲಿ ಚೆನ್ನಾಗಿರಲಿಲ್ಲ ಅಂತ ಅನ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಪಕ್ಕದ ರೋಡ್ ಗೈಸ್ ಇದು. ನಮ್ಮಮ್ಮ ನಮ್ಮ ವೈಫ್ ಆಗಲೇ ಹೋಗ್ಬಿಟ್ಟಿದ್ದಾರೆ, ನೋಡ್ಕೊಬರೋಣ ಹೋಗಿ. ಸೊ ಗೈಸ್, ಇದು ಫಸ್ಟ್ ಫ್ಲೋರಲ್ಲಿರೋದು ನಾಗರಾಜ್ ಸಿಲ್ಕ್ಸ್. ಬನ್ನಿ ಹೋಗಿ ನೋಡೋಣ ಒಳಗಡೆ. ನಾನು ಕಾರ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ನೋಡಿ ಗೈಸ್ ಆಗಲೇ ಶಾಪಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ, ಎಲ್ಲ ಫ್ಯಾನ್ಸಿ ಸ್ಯಾರೀಸ್, ಬಾರ್ಡರ್ ಸ್ಯಾರೀಸ್ ಎಲ್ಲ. ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ ಗೈಸ್. ಫೈನಲಿ ಡನ್. ವೈಫ್ ಅವರಂತೂ ಫುಲ್ ಬಿಸಿ ಇದ್ದಾರೆ. ಫುಲ್ ಫೈನಲಿ ಡನ್. ಆಕ್ಚುಲಿ ನಾವು ಎಲ್ಲೇ ಹೋದ್ರು ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ, ತುಂಬಾ ಕ್ರೌಡ್ ಇದೆ ಅಲ್ವಾ ಹಬ್ಬ ಅಂತ, ಅದು ಒಂದು ರೀಸನ್ ಇರ್ಬೋದು. ಯಲಹಂಕದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನೋ ಅನ್ಸುತ್ತೆ ನಾಗರಾಜ್ ಸಿಲ್ಕ್ಸ್ ಅಂತ. ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲಾನು. ಎಲ್ಲಾ ತರದ ಸ್ಯಾರೀಸು ಇದೆ, ಫ್ಯಾಷನ್ ಸ್ಯಾರೀಸು ಇದೆ, ಅದರಲ್ಲೂ ಸಿಲ್ಕ್ ಸ್ಯಾರೀಸು, ಬ್ರೈಡಲ್ ಕಲೆಕ್ಷನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಇವಾಗ ನಾವು ಶಾಪ್ ಮಾಡಿರೋದು ವರಮಹಾಲಕ್ಷ್ಮಿಗೋಸ್ಕರ ಅಲ್ವಾ, ಸೊ ನಾನೊಂದು ಮತ್ತೆ ಒಂದ್ ಸ್ಯಾರಿ ತಗೊಂಡಿದೀವಿ. ಚೆನ್ನಾಗಿತ್ತೆ ನಮ್ಮ ಮತ್ತೆ ಮಮ್ಮಿ ಚೆನ್ನಾಗಿತ್ತ ಎಲ್ಲ? ಎಲ್ಲಾ ತರದ್ದು ಸ್ಯಾರಿ ಇಷ್ಟ ಆಯ್ತು. ನಮ್ಮ ಸೊಸೆ ಹೇಳ್ದಂಗೆ ಅವ್ರಿಗೆ ಬ್ರೈಡಲ್ ಸ್ಯಾರೀಸ್ ತುಂಬಾ ಇಷ್ಟ ಆಗಿದೆ. ನೆಕ್ಸ್ಟ್ ಟೈಮ್ ಕೊಡಿಸ್ತಾನ. ಅಂದ್ರೆ ಲೈಕ್ ಮ್ಯಾನುಫ್ಯಾಕ್ಚರ್ಸ್ ಇವರೇ ಆಗಿರೋದ್ರಿಂದ ನನಗೆ ಅನ್ಸೋ ತರ ಬ್ರೈಡಲ್ ಕಲೆಕ್ಷನ್ ವಾಸ್ ವೆರಿ ಬೆಸ್ಟ್ ಇಯರ್. ಬಂದು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಂಡು ಹೋಗಕ್ಕಾದ್ರೂ ಬನ್ನಿ, ವಿಂಡೋ ಶಾಪಿಂಗ್ ಮಾಡ್ಬೇಕು ಅವಾಗ. ಎಲ್ಲಿದೆ ಅಂದ್ರೆ ಐ ಥಿಂಕ್ ರೈಲ್ವೆ ಸ್ಟೇಷನ್ ಯಲಹಂಕ ಜಂಕ್ಷನ್ ಇದೆಲ್ಲ, ಅಲ್ಲಿಂದ ರೈಲ್ವೆ ಸ್ಟೇಷನ್ ಮೇನ್ ಗೇಟ್ ಅಪೋಸಿಟ್ ರೋಡ್ ಅಲ್ಲಿ 100 ಮೀಟರ್ಸ್ ಕಾರ್ ಪಾರ್ಕಿಂಗ್ ಇದೆ, ಎಲ್ಲ ಇದೆ. ಒಂದ್ಸಲ ಹೋಗಿ ನೋಡ್ಬಿಡಿ ಎಲ್ಲಾರು. ಕಾರ್ ಪಾರ್ಕಿಂಗ್ ಇದೆ, ಯೂಸ್ಫುಲ್ ಇದೆ, ಹೋಗ್ಬಿಟ್ಟು ಬನ್ನಿ ಎಲ್ರು. ಇಷ್ಟ ಆದ್ರೆ ತಗೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ಸ್. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪೂಜಾ ಐಟಮ್ಸ್ ತಗೋಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಗೈಸ್, ಓಲ್ಡ್ ಟೌನ್ ಇಸ್ ಫೇಮಸ್ ಫಾರ್ ಏನಂತಾರೆ ಪೂಜಾ ಐಟಮ್ಸ್, ಅದು ಇದು. ಯಾರಿಗೆ ಇಲ್ಲಿರೋರ್ಗೆ ಗೊತ್ತಿರುತ್ತೆ. ಇಲ್ಲೊಂದು ರೋಡ್ ಇದೆ, ದೇವಸ್ಥಾನ ರೋಡು. ಸೊ ಅಲ್ಲಿ ಹೋಗ್ತಾ ಇದೀವಿ ಗಂಗೆ ಅಂಗಡಿ ಶಾಪಿಂಗ್ ಮಾಡಕ್ಕೆ. ಲಿಸ್ಟ್ ರೆಡಿ ಇದೆ, ಲಿಸ್ಟ್ ಹೋಗೋದು, ಈ ಲಿಸ್ಟ್ ಅಲ್ಲಿರೋ ಐಟಮ್ಸ್ ಎಲ್ಲ ಕೇಳೋದು, ಎತ್ತಾಕೊಂಡು ಬರ್ತಾ ಇರೋದು. ಸೊ ನೋಡೋಣ ಬನ್ನಿ. ಇದೇ ಆ ರೋಡು ನೋಡಿ, ನಮ್ಮಮ್ಮ ಅವ್ರು ಹೋಗ್ತಾ ಇದ್ದಾರೆ ಗಂಗೆ ಅಂಗಡಿಗೆ. ನೋಡೋಣ ಬನ್ನಿ, ಇಲ್ಲಿ ಹೋಗ್ತಾರೇನೋ ಕೇಳೋಣ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಶಾಪಿಂಗ್ ಸ್ಟಾರ್ಟೆಡ್ ಆಗ್ಲೇ ನೋಡಿ, ಒಂದೊಂದೇ ಲಿಸ್ಟ್ ಹೇಳ್ಕೊಂಡು ಎಲ್ಲ ಕೇಳ್ತಾವ್ರೆ. ಗೆಜ್ಜೆ ವಸ್ತ್ರ ಎಲ್ಲ ಬರೀ ಗಂಗೆ ಅಂಗಡಿಗಳೇ ಇದೆ ಗೈಸ್. ಇನ್ನು ಐಟಮ್ಸ್ ಅಂಡರ್ ಪ್ರೋಗ್ರೆಸ್. ಲಿಸ್ಟ್ ಇಸ್ ರೆಡಿ ಗೈಸ್. ಎಲ್ಲ ಲಿಸ್ಟ್ ಅಲ್ಲಿ ಇರೋದೆಲ್ಲ ತಗೋತಾ ಇದ್ದಾರೆ. ಆಲ್ಮೋಸ್ಟ್ ಡನ್, ಕಂಪ್ಲೀಟ್ಲಿ ಡನ್ ಅನ್ಸುತ್ತೆ. ಸ್ವಲ್ಪ ಒಂದು ಬ್ಯಾಲೆನ್ಸ್ ಇದೆ ನೋಡಿ, ಎಲ್ಲ ನಮ್ದೇ ಐಟಮ್ಸ್ ಇರೋದು. ಏನೇನ್ ಮಿಸ್ಸಿಂಗ್ ಇದೆ ಎಲ್ಲ ಹೇಳ್ಬಿಡಿ ನೋಡೋಣ. ಹಬ್ಬ ಜೋರ್ ಅಂತ ಮಾತ್ರ ಕೇಳ್ಬೇಡಿ, ಅದ್ರದ್ದು ಬ್ಲಾಗ್ ಬರುತ್ತೆ. ಫುಲ್ ಡೀಟೇಲ್ ಆಗಿ ಪರ್ಚೇಸಿಂಗ್ ಮಾಡ್ತಿದ್ದಾರೆ.
ಕಾಡಿಗೆ ಇವಾಗ ಬಳೆ ಶಾಪಿಂಗ್ ಮಾಡ್ತಿದ್ದಾರೆ. ಶಾಪಿಂಗು ಆಯ್ತು ಗೈಸ್. ನಮ್ದು ಗೈಸ್ ಆಂಟಿ ಇನ್ನೊಂದು ನೈಲ್ ಪಾಲಿಶ್ ಕೊಡ್ತೀನಿ. ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಆಯ್ತು. ಇನ್ನ ಮಿಕ್ಕಿದ್ದು ಹಣ್ಣು ಅದು ಎಲ್ಲ ಹಬ್ಬದ ಹಿಂದಿನ ದಿನ ತಗೋತೀವಂತೆ. ಸೊ ಮಿಕ್ಕಿದೆಲ್ಲ ಆಗಿದೆ. ಏನಂತೀರಾ? ಹಾ ಎಲ್ಲ ಮುಗ್ದಿದೆ ಗೈಸ್. ಮನೆಗೆ ಹೋಗ್ತಾ ಇದೀವಿ ಇವಾಗ. ಎಲ್ಲಾದ್ರೂ ಒಂದು ಶಾರ್ಟ್ ಸ್ನಾಕ್ ಬ್ರೇಕ್. ಹೊಟ್ಟೆ ಸುತ್ತಾ ಇದೆ ಅದಕ್ಕೆ ಗೈಸ್. ಗೈಸ್ ನನ್ನ ಹೆಂಡತಿ ಫೇವ್ರೇಟ್ ಗೈಸ್ ಕಡಲೆಕಾಯಿ. ನಾಟ್ ಓನ್ಲಿ ಮೈ ಫೇವ್ರೇಟ್, ಎಷ್ಟೊಂದು ಜನ ಫೇವ್ರೇಟ್ ಇರುತ್ತೆ. ಬಡಬರ ಬಾದಾಮಿ ಕಡಲೆಕಾಯಿ ನಮ್ ಡ್ಯಾಡಿಗಂತೂ ತುಂಬಾ ಇಷ್ಟ. ಅದ್ರಲ್ಲೂ ಹಸಿದಷ್ಟೇ ಇಷ್ಟ. ಅಷ್ಟು ನೀವೇ ಸುಲ್ದು ಬಿಡಿಸ್ ತಿಂತೀರಾ? ಇಲ್ಲ ಮತ್ತೆ? ಇಲ್ಲ ಮನೇಲಿರೋರೆಲ್ಲ ತಿಂತಾರೆ. ಎರಡು ಟೇಸ್ಟ್ ಬೇರೆ ತಗೊಂಡು. ಸ್ನಾಕ್ಸ್ ಬ್ರೇಕ್ ಅಟ್ ಕೃಷ್ಣ ತೀರ್ಥ ರೇವಾ ಸರ್ಕಲ್. ಸುಸ್ತಾಗಿದೆ, ಒಂದ್ ಸ್ವಲ್ಪ ಹೊಟ್ಟೆಗೆ ಫಿಲ್ ಮಾಡ್ಕೊಂಡು ಇಲ್ಲಿಂದ ಚೈನೀಸ್ ಮಿನಿ ಕಾಂಬೋ ಗೈಸ್. ನಮ್ಮವ್ರದ್ದು ರೋಟಿ ಕರಿ, ನಮ್ಮ ಅಮ್ಮದು ಆನಿಯನ್ ದೋಸಾ. ಚೆನ್ನಾಗಿದೆಯೇನ್ರಿ ಊಟ? ಅವ್ರ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಗೈಸ್. ವಾಪಸ್ ಮನೆಗೆ ಬಂದು ತಿರ್ಗಾ ರೆಡಿ ಆಗಿ ವಾಪಸ್ ಹೊರಟಿದೀವಿ. ಎಲ್ಲಿಗೆ ಅಂದ್ರೆ ಫ್ರೆಂಡ್ ಬ್ರೈಟ್ ಟು ಬಿ ಇದೆ, ಅಲ್ಲಿಗೆ ಹೊರಟಿದೀವಿ. ಹೌದು ಗೈಸ್, ನೋಡೋಣ ಪ್ಲೇಸ್ ಹೇಗಿದೆ ಅಂತ. ಏನು ಐಡಿಯಾ ಇಲ್ಲ ಆಕ್ಚುಲಿ. ಇವಾಗ ಹೊರಟಿದೀವಿ. ಮ್ಯಾಪ್ ಅಲ್ಲಿ 1 hour 30 minutes ತೋರಿಸ್ತಿದೆ. ವೀಕೆಂಡ್ ಬೇರೆ, ಗೊತ್ತಿಲ್ಲ ಗೈಸ್ ಎಷ್ಟೊತ್ತಾಗುತ್ತೆ ಅಂತ. ಅಲ್ಲಿ ರೀಚ್ ಆದ್ಮೇಲೆ ಸಿಗುವ. ಎಲ್ಲೋ ಕೋರ್ಮಂಗ್ಲ ಗೈಸ್ ಹೋಗ್ತಾ ಇದೀವಿ. ಇಲ್ಲಿಂದ ಇವಾಗ ನೋಡ್ಬೇಕು, ಸಿಗುವ. ಫೈನಲಿ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಇಂದಿರಾನಗರ್ ಅಲ್ಲಿ ಇದೀನಿ. ಯಪ್ಪ ದೇವ್ರೆ ಸಾಕಾಗೋಗಿದೆ ನನ್ಗಂತೂ. ಯಾವ್ದೋ ಮೂಲೆಯಿಂದ ಇನ್ನೊಂದ್ ಯಾವ್ದೋ ಮೂಲೆಗೆ ಹೋಗ್ತಿದೀವಿ. ಆಲ್ಮೋಸ್ಟ್ ದೇವನಹಳ್ಳಿ ಏರ್ಪೋರ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅನ್ಕೊಳ್ಳಿ. ನಮ್ಮ ಮನೆಯಿಂದ ಏರ್ಪೋರ್ಟ್ ಗೆ ಏನೊಂದು 6 kilometer ದೂರ ಅಷ್ಟೇ. ಅಲ್ಲಿಂದ ಈ ಮೂಲೆಗೆ ಬರೋಷ್ಟ್ರಲ್ಲಿ ನಂಗೆ ಸಾಕಾಗೋಗಿದೆ. ಅದು ಟ್ರಾಫಿಕ್ ಅಲ್ಲಿ 1 ಗಂಟೆ ನಿಂತ್ಕೊಂಡ್ ಬರೋಷ್ಟ್ರಲ್ಲಿ ಇವ್ರಂತೂ ಫೇಸ್ ನೋಡಿ ಎಷ್ಟು ಬ್ರೈಟ್ ಆಗಿದ್ರು, ಎಷ್ಟು ಡಲ್ ಆಗ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ? ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಗೆ ಏನ್ ಬರ ಇಲ್ಲ, ಅದಂತೂ ನಿಜ. ಇನ್ನೇನು ಒಂದ್ ಸ್ವಲ್ಪ ದೂರ ಹೋಗ್ತೀವಿ, ತೋರಿಸ್ತೀವಿ ಜಾಗನ, ಕಾಯ್ಕೊಂಡಿರಿ. ಆಕ್ಚುಲಿ ನೇಮ್ ಹೇಳ್ರಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ನನ್ಗೆ ಮರ್ತೋಯ್ತು, ಮೋಸ್ಟ್ಲಿ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿಸ್ತೀನಿ ಗೈಸ್. ಮರ್ತೋಗಿದ್ದೇನೆ, ಮ್ಯಾಪ್ ಹಾಕೊಂಡಿದ್ದೀನಿ, ನೋಡ್ತೀನಿ. ಅಲ್ಲಿ ಹೋಗಿ ತೋರ್ಸೋಣ ಬಿಡಿ ಡೈರೆಕ್ಟ್ ಆಗಿ, ಅದ್ರಲ್ಲೇನಿದೆ. ಡಿಪ್ರೆಷನ್. ಗೈಸ್ ಫೈನಲಿ ರೀಚ್ ಆದ್ವಿ. ಪ್ಲೇಸ್ ನೇಮ್ ಬಂದ್ಬಿಟ್ಟು ಮ್ಯಾಜಿಕ್ ಯು ಅಂತೆ. ಇವಾಗ ಮೇಲೆ ಹೋಗ್ಬೇಕು. ಗೈಸ್ ಪ್ಲೇಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಆಂಬಿಯನ್ಸ್ ಇದೆ, ಈವ್ನಿಂಗ್ ವ್ಯೂ ಚೆನ್ನಾಗಿದೆ. ಸೊ ಬನ್ನಿ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿ. ಇದು ಬ್ರೈಟ್ ಟು ಬಿ ಡೆಕೋರೇಷನ್ನು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿಸಿದ್ದು ಗೈಸ್. ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಬ್ರೈಟ್ ಟು ಬಿ ಫಂಕ್ಷನ್ ಎಲ್ಲ ಮುಗೀತು, ಪಾರ್ಟಿನೂ ಮುಗೀತು, ಆಲ್ ಡನ್, ಎಲ್ಲ ಆಯ್ತು. ಎಲ್ಲಾರು ವಿಶ್ ಮಾಡ್ಬಿಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಅವ್ರಿಗೆ. ಅವ್ರನ್ನ ರಿವೀಲ್ ಮಾಡಲ್ಲ ಆದ್ರೆ. ಯಾ ಆಕ್ಚುಲಿ ಕೆಲವೊಬ್ರಿಗೆ ಇರುತ್ತೆ ಅಲ್ವಾ. ಬಟ್ ಮನೆಗೆ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ನಾನು ಹೋಗಿದ್ದು ನೆನಪಾಯ್ತು, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದೀನಿ. ಆಕ್ಚುಲಿ ವರ್ತ್ ಫಾರ್ ದ ಡೇ ಅಂತ ನನಗ್ ಫೀಲ್ ಆಯ್ತು. ನೀವು ನೋಡಿ ತುಂಬಾ ಟಯರ್ಡ್ ಆಗಿದ್ವಿ, ಬಟ್ ಸ್ಟಿಲ್ ಈ ವ್ಯೂ ನೋಡಿ, ಈ ಪ್ಲೇಸ್ ನೋಡಿ ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ಪ್ಲೇಸ್ ಯಾರ್ಯಾರು ಗೊತ್ತು ಎಲ್ಲಾರು ಕಮೆಂಟ್ ಮಾಡಿ ಆಯ್ತಾ. ಒಂದ್ ಕ್ಲಿಪ್ ಹಾಕ್ತೀನಿ ಇವಾಗ. ವ್ಯೂ ಎಂಜಾಯ್ ಮಾಡ್ತಾ ಇದಾರೆ ಇವರಂತೂ. ಅದನ್ನು ಸ್ಟಾರ್ಬಕ್ಸ್ ಕಾಫಿ ಅಂತೂ ನೆಕ್ಸ್ಟ್ ಲೆವೆಲ್. ಹೆಂಗಿತ್ತು ರಿವ್ಯೂ? ಹಾ ಲೈಕ್ ಪ್ಯಾರಿಸ್ ಅಲ್ಲೆಲ್ಲ ಸ್ಟ್ರೀಟ್ ವ್ಯೂ ಇರುತ್ತಲ್ಲ, ಆ ತರ ಫೀಲ್ ಆಯ್ತು ನನಗೆ. ನಿಮ್ಗೆ? ಬಂದಿದ್ದಾರೆ, ನಂದು ಸೆಕೆಂಡ್ ಟೈಮ್ ಇದು. ಮುಂಚೆ ನಮ್ಮ ಅಣ್ಣಾತ್ಗೆ ಜೊತೆ ಬಂದಿದ್ದೆ ಇಲ್ಲಿಗೆ. ಯಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಮ್ಮ ಅಣ್ಣಾತ್ಗೆ ಎಲ್ಲರೂ ಬರ್ತಾರೆ, ನೋಡೂರಂತೆ. ಅವರು ಇನ್ನ ಡೌಟ್ ನೋಡೋಣ ಬಿಡಿ. ಸೊ ಗಾಯ್ಸ್ ಅಷ್ಟೇ ಇವತ್ತಿನ ದಿನ ವ್ಲಾಗ್. ಮತ್ತೆ ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.